ನಮಸ್ಕಾರ ಸ್ನೇಹಿತರೆ, ತಮಸೋಮ ಜ್ಯೋತಿರ್ಗಮಯ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಾವು ಶ್ರೀ ಸಾಯಿ ಸಚ್ಚರಿತೆಯ 23ನೆಯ ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ. ಈ ಅಧ್ಯಾಯದಲ್ಲಿ ಇದರ ಕರ್ತೃ ಹೇಮಾಡಪಂತರು ಯೋಗ ಮತ್ತು ಈರುಳ್ಳಿ, ಶ್ಯಾಮ ಅವರಿಗೆ ಸರ್ಪದಂಶ ಹಾಗೆ ಕಾಲರಾದ ನಿಯಮ ಉಲ್ಲಂಘನೆ ಮಾಡಿದ್ರ ಬಗ್ಗೆ, ಜೊತೆಗೆ ಭಕ್ತಿಯ ಪರೀಕ್ಷೆ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ನಿಜವಾಗಿಯೂ ಈ ಜೀವವು ಸತ್ವ, ರಜಸ್ಸು ಮತ್ತು ತಮೋ ಗುಣಗಳಿಗಿಂತ ಮೀರಿದ್ದಾಗಿದೆ. ಆದರೆ ಮಾಯೆ ಎಂಬ ಭ್ರಮೆಗೆ ಸಿಕ್ಕಿ ತನ್ನ ಸ್ವಭಾವವನ್ನು ಮರೆತು ದೇಹವೇ ಮುಖ್ಯ, ತಾನೇ ಕರ್ತೃ, ತಾನೇ ಸುಖಿ ಅಂತ ಭಾವಿಸಿ ಪ್ರಪಂಚದ ವಿಪತ್ತಿನಲ್ಲಿ ಸಿಲುಕಿ ಮುಕ್ತಿ ಮಾರ್ಗವನ್ನು ಅರಿಯಲಾರದೆ ಹೋಗ್ತಾನೆ ಈ ಮಾನವ. ಗುರುಚರಣಕ್ಕೆ ಪ್ರೀತಿ ಮತ್ತು ಭಕ್ತಿಯಿಂದ ನಮಿಸುವುದು ಒಂದೇ ಮುಕ್ತಿಯ ಮೂಲ ಸಾಧನ. ಪ್ರತಿಭಾನ್ವಿತರಾದ ಶ್ರೀ ಸಾಯಿಬಾಬಾ ತಮ್ಮ ಭಕ್ತರನ್ನು ಸಂತಸಗೊಳಿಸಿ ಅವರನ್ನು ತಮ್ಮ ಸ್ವಭಾವಕ್ಕೆ ಪರಿವರ್ತಿಸ್ತಾ ಇದ್ರು. ನಾವು ಶ್ರೀ ಸಾಯಿಬಾಬಾ ಅವರನ್ನು ಪರಮಾತ್ಮನ ಅವತಾರ ರೂಪವೆಂದು ತಿಳಿದು ಗೌರವಿಸ್ತೀವಿ. ಆದರೆ ಯಾವಾಗಲೂ ನಾನು ದೇವರ ಸೇವಕ ಮತ್ತು ವಿಧೇಯ ಅಂತ ಬಾಬಾ ಹೇಳ್ತಾ ಇರ್ತಾಯಿದ್ರು. ಅವರು ಅವತಾರ ರೂಪಿಗಳಾಗಿ ಜನರಿಗೆ ತಮ್ಮ ತಮ್ಮ ಧರ್ಮಗಳನ್ನು ಚಾಚೂ ತಪ್ಪದೆ ಪಾಲಿಸಿಕೊಂಡು ಬರಬೇಕು ಅಂತ ಹೇಳಿ ಅವರನ್ನು ಸನ್ಮಾರ್ಗ ಪ್ರವರ್ತಕರನ್ನಾಗಿ ಮಾಡೋದಕ್ಕೆ ಶ್ರಮಿಸ್ತಾ ಇದ್ರು. ಅವರು ಯಾರೊಡನೆಯೂ ಪೈಪೋಟಿ ಮಾಡ್ತಾ ಇರಲಿಲ್ಲ ಮತ್ತು ಯಾರನ್ನು ನಿಂದಿಸ್ತಾನೂ ಇರಲಿಲ್ಲ. ಸಕಲ ಚರಾಚರಗಳಲ್ಲಿ ಪರಮಾತ್ಮನನ್ನು ಕಂಡು ಅವರಲ್ಲಿ ವಿನಯ ನಮ್ರತೆಗಳಿದ್ದವು. ಮೂಢರನ್ನು, ಅಧರ್ಮಿಗಳನ್ನು ಸರಿಯಾದ ಹಾದಿಗೆ ತರೋದಕ್ಕೋಸ್ಕರ ಮತ್ತು ಧರ್ಮವನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೋಸ್ಕರ ಸಂತರು ಅವತಾರ ತಾಳ್ತಾರೆ ಅನ್ನೋದು ನಮ್ಮೆಲ್ಲರಿಗೂ ತಿಳಿದ ವಿಷಯ. ನಾವು ಪೂರ್ವಜನ್ಮದಲ್ಲಿ ಸುಕೃತ ಮಾಡಿದರೆ ಮಾತ್ರ ಅಂತಹ ಸಂತರ ಸಂಪರ್ಕ ನಮಗೆ ಲಭಿಸುತ್ತೆ. ಈಗ ಯೋಗ ಮತ್ತು ಈರುಳ್ಳಿಗೆ ಸಂಬಂಧಪಟ್ಟ ಒಂದು ಕಥೆಯನ್ನು ನೋಡೋಣ. ಒಂದು ಸಾರಿ ಯೋಗ ಸಾಧಕರು ಒಬ್ಬರು ನಾನಾ ಸಾಹೇಬ ಚಾಂದೋರ್ಕರರ ಸಂಗಡ ಶಿರಡಿಗೆ ಬಂದರು. ಅವರು ಪಾತಂಜಲಿ ಮೊದಲಾದ ಯೋಗ ಶಾಸ್ತ್ರಗಳನ್ನು ಓದಿದ್ರೇ ಹೊರತು ಅವರಿಗೆ ಪ್ರಾಯೋಗಿಕ ಪರಿಶ್ರಮ ಇರಲಿಲ್ಲ. ತಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಒಂದು ಕ್ಷಣ ಕಾಲವಾದರೂ ಸಮಾಧಿ ಸ್ಥಿತಿಯಲ್ಲಿ ಅವರಿಂದ ಇಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸಾಯಿಬಾಬಾರವರ ಕೃಪೆ ಆದರೆ ದೀರ್ಘಕಾಲ ಸಮಾಧಿ ಸ್ಥಿತಿಯಲ್ಲಿ ಇರಬಹುದು ಅಂತ ಭಾವಿಸಿ ಶಿರಡಿಗೆ ಬಂದು ಮಸೀದಿಯನ್ನು ಅವರು ಪ್ರವೇಶ ಮಾಡಿದ್ರು. ಆಗ ಈರುಳ್ಳಿಯನ್ನು ತಿನ್ನುತ್ತಿದ್ದ ಬಾಬಾ ಅವರನ್ನು ಕಂಡ ಕೂಡಲೇ ಅವರು ಮನಸ್ಸಿನಲ್ಲಿ ಒಣಗಿದ ರೊಟ್ಟಿ ಮತ್ತು ಈರುಳ್ಳಿ ತಿನ್ನುವ ಈ ಫಕೀರನಿಂದ ನನಗೆ ಏನು ಪ್ರಯೋಜನ ಅಂತ ಅಂದ್ಕೊಂಡ್ರು. ಅವರ ಪ್ರಕಾರ ಒಣಗಿದ ರೊಟ್ಟಿ ಮತ್ತು ಈರುಳ್ಳಿ ತಿನ್ನುತ್ತಿರೋ ಈ ಫಕೀರ ಯೋಗದ ಬಗ್ಗೆ ಏನು ತಾನೇ ಹೇಳೋದಕ್ಕೆ ಸಾಧ್ಯ ಅನ್ನೋ ಭಾವನೆ ಇತ್ತು. ಸಾಯಿಬಾಬಾ ಆ ಗೃಹಸ್ಥರ ಇಂಗಿತವನ್ನು ಅರಿತುಕೊಂಡು ಕಾಕಾ ಸಾಹೇಬ್ರಿಗೆ ಈ ರೀತಿ ಹೇಳಿದ್ರು: ಯಾರಿಗೆ ಈರುಳ್ಳಿಯನ್ನು ತಿಂದು ಜೀರ್ಣಿಸಿಕೊಳ್ಳುವ ಶಕ್ತಿ ಇರುವುದೋ ಅವರು ಮಾತ್ರ ಅದನ್ನು ತಿನ್ನಬಲ್ಲರು, ಇತರರಿಗೆ ತಿನ್ನೋದಕ್ಕೆ ಸಾಧ್ಯವಿಲ್ಲ ಅಂತ. ಈ ಮಾತು ಕೇಳಿದ ಆ ಸಾಧಕರಿಗೆ ಆಶ್ಚರ್ಯ ಆಗೋಯ್ತು. ಯಾಕಂದರೆ ಅವರು ಮನಸ್ಸಿನಲ್ಲಿ ಅಂದುಕೊಂಡಿದ್ದ ಮಾತು, ಈ ಒಣಗಿದ ರೊಟ್ಟಿ ಮತ್ತು ಈರುಳ್ಳಿ ತಿನ್ನುವ ಫಕೀರನಿಂದ ನನಗೆ ಏನು ಪ್ರಯೋಜನ ಅಂತ ಮನಸ್ಸೊಳಗಡೆ ಅಂದ್ಕೊಂಡ್ರು. ಅದನ್ನು ಅರಿತ ಬಾಬಾ ಅದನ್ನು ಕಾಕಾ ಸಾಹೇಬರಿಗೆ ಹೇಳಿದ್ರು. ಅದನ್ನು ಕೇಳಿ ಈ ಸಾಧಕರಿಗೆ ತುಂಬಾ ಆಶ್ಚರ್ಯ ಆಯಿತು. ಬಾಬಾರವರ ಪಾದಗಳಿಗೆ ಎರಗಿ ಶರಣು ಹೊಂದಿದ್ರು. ನಂತರ ಪರಿಶುದ್ಧವಾದ ಮನಸ್ಸಿನಿಂದ ತಮ್ಮ ಕಷ್ಟಗಳೆಲ್ಲವನ್ನ ಬಾಬಾ ಅವರಿಗೆ ಹೇಳಿ ಬಾಬಾ ಅವರಿಂದ ಸಮಂಜಸವಾದ ಉತ್ತರವನ್ನು ಪಡೆದರು. ಈ ರೀತಿ ತೃಪ್ತಿಯಿಂದ ಆಶೀರ್ವಾದ ಪಡೆದು ಉದಿಯನ್ನು ಸ್ವೀಕರಿಸಿ ಅವರು ಶಿರಡಿಯಿಂದ ಹೊರಟರು. ಈಗ ಇನ್ನೊಂದು ಮುಖ್ಯವಾದ ಕಥೆಯನ್ನು ನೋಡೋದಾದರೆ, ಶ್ಯಾಮ ಅವರಿಗೆ ಸರ್ಪದಂಶ ಅಂದರೆ ಈ ಹಿಂದಿನ ಅಧ್ಯಾಯದಲ್ಲಿ ಬಾಬಾ ಹೇಗೆ ಅನಾಹುತಗಳನ್ನು ನಿರೀಕ್ಷಿಸ್ತಾ ಇದ್ರು
ಮತ್ತು ಮೀರಿಕರ ಅನ್ನೋ ಭಕ್ತರನ್ನ ಹೇಗೆ ಕಾಪಾಡಿದ್ರು ಅನ್ನೋದನ್ನ ತಿಳಿಸಿದೀವಿ. ಈಗ ಇದಕ್ಕಿಂತ ಅದ್ಭುತವಾದ ಒಂದು ಕಥೆಯನ್ನ ಇಲ್ಲಿ ಹೇಮಾಡಪಂತರು ಹೇಳಿದ್ದಾರೆ. ಒಂದು ದಿನ ಶ್ಯಾಮ ಅವರು ವಿಷಪೂರಿತವಾದ ಸರ್ಪದಿಂದ ಕಚ್ಚಲ್ಪಟ್ರು. ಕಿರುಬೆರಳಿಗೆ ಸರ್ಪವು ಕಡಿದಿದ್ರಿಂದ ವಿಷ ದೇಹಕ್ಕೆಲ್ಲ ವ್ಯಾಪಿಸ್ತು. ಯಾತನೆ ಬಹಳ ಆಗಿ ಅವರಿಗೆ ಬದುಕುವ ಭರವಸೆನೇ ಉಳಿಸಲಿಲ್ಲ. ಅವರ ಸ್ನೇಹಿತರು ಎಂದಿನಂತೆ ಅವನ್ನ ವಿಠೋಬಾ ದೇವಾಲಯಕ್ಕೆ ಕರೆದುಕೊಂಡು ಹೋಗಬೇಕು ಅಂತ ಇದ್ರು. ಅಷ್ಟರಲ್ಲಿ ಶ್ಯಾಮ ಅವರು ತಮ್ಮ ವಿಠೋಬಾ ಬಾಬಾ ಅವರಲ್ಲಿಗೆ ಮಸೀದಿಗೆ ಧಾವಿಸಿ ಬಂದರು. ಬಾಬಾ ಶ್ಯಾಮ ಅವ್ರನ್ನ ನೋಡಿ ಒಮ್ಮೆಲೆ ಬೈಯೋದಿಕ್ಕೆ ಆರಂಭ ಮಾಡಿದ್ರು. ಕೋಪ ಮಾಡಿಕೊಂಡು, ನೀಚನೆ, ಮೇಲೆ ಹತ್ತಬೇಡ, ಎಚ್ಚರಿಕೆಯಿಂದ ಇರು, ಹೋಗು, ಇಳಿದು ಹೋಗು ಅಂತ ಕೂಗಾಡಿದ್ರು. ಸಾಯಿಬಾಬಾ ಅವರ ಈ ನಡತೆಯನ್ನ ನೋಡಿ ಶ್ಯಾಮ ಎದೆಗುಂದಿದ್ರು. ಮಸೀದಿನೇ ತಮ್ಮ ಮನೆ, ಬಾಬಾರವರೇ ತಮ್ಮ ಸರ್ವಸ್ವ ಅಂತ ಭಾವಿಸಿದ್ದವ್ರನ್ನ ಈ ರೀತಿ ಓಡಿಸ್ಬಿಟ್ರೆ ಅವರು ಎಲ್ಲಿಗೆ ತಾನೇ ಹೋಗಬೇಕು? ಅವರು ತಮ್ಮ ಜೀವಿತದ ಆಸೆ ಬಿಟ್ಟು ಮೌನದಿಂದ ಸುಮ್ಮನೆ ನಿಂತುಬಿಟ್ರು. ಸ್ವಲ್ಪ ಹೊತ್ತಿನ ನಂತರ ಬಾಬಾ ಶಾಂತ ಚಿತ್ತರಾಗಿ ಶ್ಯಾಮ ಅವ್ರನ್ನ ಕರೆದುಕೊಂಡು, ಹೆದರಬೇಡ, ಸ್ವಲ್ಪವೂ ಚಿಂತಿಸಬೇಕಿಲ್ಲ, ದಯಾಮಯನಾದ ಫಕೀರನು ನಿನ್ನನ್ನು ರಕ್ಷಿಸ್ತಾನೆ, ಮನೆಗೆ ಹೋಗಿ ಸುಮ್ಮನೆ ಕುಳಿತುಕೋ, ನನ್ನ ಮಾತಿನಲ್ಲಿ ನಂಬಿಕೆ ಇಡು, ಚಿಂತೆ ಬಿಡು ಅಂತ ಹೇಳಿದ್ರು. ನಂತರ ಕಾಕಾ ಸಾಹೇಬ ತಾತ್ಯಾ ಪಾಟೀಲರನ್ನ ಕರೆದು, ಶ್ಯಾಮನು ತನಗೆ ಬೇಕಾದ ಆಹಾರ ತಿನ್ನಲಿ, ಬೇಕಾದ ಹಾಗೆ ಅಡ್ಡಾಡಲಿ, ಆದರೆ ರಾತ್ರಿ ಮಲಗಿಕೊಳ್ಳುವುದು ಮಾತ್ರ ಬೇಡ ಅಂತ ಹೇಳಿ ಕಳಿಸಿದ್ರು. ಇದನ್ನು ಪಾಲಿಸಿದ ಶ್ಯಾಮ ಮರುದಿನ ಬೆಳಗ್ಗೆ ಗುಣ ಹೊಂದಿದ್ರು. ಬಾಬಾ ಅವರು ಹೋಗು ಹೋಗು ಇಳಿದು ಹೋಗು ಅಂತ ಬೈದಿದ್ದು ಶ್ಯಾಮ ಅವರಿಗಲ್ಲ, ಅದು ಸರ್ಪಕ್ಕೆ ಮತ್ತು ಅದರ ವಿಷಕ್ಕೆ ನೇರವಾದ ಆಜ್ಞೆ ಆಗಿತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಇತರರಂತೆ ಅವರು ಮಂತ್ರ ಉಪಯೋಗಿಸಲಿಲ್ಲ, ಅವರ ಮಾತುಗಳೇ ಮಂತ್ರಗಳಾಗಿದ್ದವು. ಯಾರು ಈ ಕಥೆಯನ್ನಾಗಲಿ ಅಥವಾ ಇದೇ ಥರದ ಬೇರೆ ಕಥೆಯನ್ನಾಗಲಿ ಕೇಳುವರೋ ಅವರಿಗೆ ಬಾಬಾರವರಲ್ಲಿ ದೃಢ ನಂಬಿಕೆ ಉಂಟಾಗತ್ತೆ. ಈ ಮಾಯೆ ಎಂಬ ಸಂಸಾರ ಸಾಗರವನ್ನು ದಾಟೋದು ಸುಲಭವಾದ ಸಾಧನ ಅಂದರೆ ಸಾಯಿಬಾಬಾರವರ ನಾಮಸ್ಮರಣೆ ಒಂದೇ. ಈಗ ಕಾಲರಾದ ನಿಯಮದ ಉಲ್ಲಂಘನೆ ಹೇಗೆ ನಡೀತು, ಅದರ ವಿವರಗಳೇನು ಅಂತ ನೋಡೋಣ. ಒಂದು ಸಾರಿ ಕಾಲರ ಅಂಟುಜಾಡಿಯ ಶಿರಡಿಯಲ್ಲಿ ಕಾಳ್ಗೀಚಿನಂತೆ ಹಬ್ಬಿಡ್ತು. ಗ್ರಾಮವಾಸಿಗಳು ಶಿರಡಿ ಮತ್ತಿತರ ಅಕ್ಕಪಕ್ಕದ ಊರುಗಳ ನಡುವೆ ಇದ್ದ ಸಾರಿಗೆ ಸಂಪರ್ಕಗಳನ್ನು ಕಡಿದು ಹಾಕಿದ್ರು. ಊರಿನವರೆಲ್ಲ ಸೇರಿ ಕಾಲರ ತಡೆಗಟ್ಟೋದಕ್ಕೆ ಯಾವ ಸೌದೆಗಾಡಿನೂ ಶಿರಡಿಯೊಳಕ್ಕೆ ಬರಬಾರ್ದು ಮತ್ತು ಯಾರು ಪ್ರಾಣಿ ವಧೆ ಮಾಡಬಾರ್ದು ಅನ್ನೋ ನಿಯಮಗಳನ್ನು ವಿಧಿಸಿ ಅವುಗಳನ್ನು ಮೀರಿ ನಡೆದವ್ರಿಗೆ ದಂಡ ವಿಧಿಸಬೇಕು ಅಂತ ತೀರ್ಮಾನಿಸಿದ್ರು. ಬಾಬಾ ಜನರ ಈ ಮೂಢನಂಬಿಕೆಯನ್ನು ಅರಿತು ಅವುಗಳನ್ನು ಗಮನಿಸಲೇ ಇಲ್ಲ. ಈ ನಿಯಮ ಜಾರಿಯಲ್ಲಿರುವಾಗಲೇ ಸೌದೆಗಾಡಿಯೊಂದು ಶಿರಡಿಗೆ ಬಂತು. ಆಗ ಹಳ್ಳಿಯಲ್ಲಿ ಕಟ್ಟಿಗೆಯ ಅಭಾವವಿತ್ತು. ಆದರೂ ನಿಯಮಕ್ಕೆ ಅನುಸಾರವಾಗಿ ಯಾರೂ ಕಟ್ಟಿಗೆ ಗಾಡಿಯನ್ನು ಊರೊಳಗೆ ಬಿಡಲಿಲ್ಲ. ಇದನ್ನು ನೋಡಿದ ಕೂಡಲೇ ಬಾಬಾ ಸ್ವತಃ ಅಲ್ಲಿಗೆ ತಾವೇ ಬಂದು ಕಟ್ಟಿಗೆ ಗಾಡಿಯನ್ನು ಊರೊಳಗೆ ಕರೆದುಕೊಂಡು ಹೋದರು. ಬಾಬಾ ಅವರನ್ನು ತಡೆಯೋದಕ್ಕೆ ಯಾರಿಗೂ ಧೈರ್ಯವಿರಲಿಲ್ಲ. ದುನಿಗೆ ಕಟ್ಟಿಗೆ ಬೇಕಾಗಿದ್ದರಿಂದ ಎಲ್ಲ ಕಟ್ಟಿಗೆಯನ್ನು ಬಾಬಾರವರೇ ಕೊಂಡ್ಕೊಂಡ್ರು. ಬಾಬಾ ಹಗಲಿರುಳು ದುನಿಯನ್ನು ಉರಿಸ್ತಾನೇ ಇರ್ತಿದ್ರು. ಆದುದರಿಂದ ಅವರು ಕಟ್ಟಿಗೆಯನ್ನು ಶೇಖರಿಸಿ ಇಡ್ತಾ ಇದ್ರು. ಬಾಬಾರವರ ಮಸೀದಿಗೆ ಯಾರು ಬೇಕಾದರೂ ಬರಬಹುದಾಗಿತ್ತು. ಅವರು ಬಾಗಿಲನ್ನಾಗಲಿ ಬೀಗವನ್ನಾಗಲಿ ಹಾಕ್ತಾ ಇರಲಿಲ್ಲ. ಕೆಲವು ಬಡವರು ತಮಗೆ ಬೇಕಾದಾಗ ಮಸೀದಿಯಿಂದ ಕಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದ್ರು. ಅದಕ್ಕೆ ಬಾಬಾ ಎಂದು ಬೇಡ ಅಂತ ಇರಲಿಲ್ಲ. ಪ್ರಪಂಚದಲ್ಲೆಲ್ಲ ಪರಮಾತ್ಮ ವ್ಯಾಪಿಸಿರ್ತಾನೆ ಅನ್ನೋದನ್ನ ಬಾಬಾ ಅವರು ಮನಗಂಡಿದ್ರು. ಯಾರಲ್ಲಿಯೂ ಬಾಬಾ ದ್ವೇಷ ಬೆಳೆಸ್ತಾ ಇರಲಿಲ್ಲ. ಬಾಬಾ ವಿರಕ್ತರಾಗಿದ್ರು. ಸಾಮಾನ್ಯ ಜನರಂತೆ ಎಲ್ಲರೊಡನೆ ಕಲೆತು ಮಾರ್ಗದರ್ಶಕರಾಗಿದ್ದರು.
ಭಕ್ತಿಯ ಪರೀಕ್ಷೆ ಹೇಗಿತ್ತು ಅನ್ನೋದನ್ನ ನೋಡೋಣ. ಬಾಬಾ ಎರಡನೆಯ ನಿಯಮವನ್ನು ಹೇಗೆ ಮುರಿದ್ರು ಅನ್ನೋದನ್ನ ನೋಡೋಣ. ಈ ನಿಯಮ ಜಾರಿಯಲ್ಲಿರುವಾಗಲೇ ಯಾರೋ ಒಬ್ಬರು ಮಸೀದಿಯ ಹತ್ತಿರ ಒಂದು ಆಡನ್ನು ಹೊಡೆದುಕೊಂಡು ಹೋಗ್ತಾ ಇದ್ರು. ಅದು ಬಹಳನೇ ಕೃಶವಾಗಿ ಮರಣಾವಸ್ಥೆಯಲ್ಲಿತ್ತು. ಆ ಸಮಯದಲ್ಲಿ ಮಾಲೆಗಾವ ಪೀರ್ ಅಹಮದ್ ಬಡೆ ಬಾಬಾ ಅನ್ನೋರು ಅಲ್ಲಿದ್ದರು. ಬಾಬಾ ಆ ಆಡನ್ನು ಒಂದೇ ಏಟಿಗೆ ಕಡಿದು ಕೊಲ್ಲಬೇಕು ಅಂತ ಅವ್ರಿಗೆ ಹೇಳಿದರು. ಬಡೆ ಬಾಬಾ ಸಾಯಿಬಾಬಾ ಅವರಲ್ಲಿ ಬಹಳನೇ ಗೌರವವನ್ನು ಇಟ್ಟಿದ್ರು. ಅವರು ಯಾವಾಗಲೂ ಬಾಬಾ ಅವರ ಬಲಗಡೆಗೆ ಕುಳಿತಿರ್ತಾ ಇದ್ರು. ಬಡೆ ಬಾಬಾ ಹುಕ್ಕ ಸೇದಿದ ನಂತರವೇ ಬಾಬಾ ಅದನ್ನು ಸೇದ್ತಾ ಇದ್ರು. ಮಧ್ಯಾಹ್ನದ ಊಟದ ಸಮಯದಲ್ಲಿ ಎಲೆ ಬಡಿಸಿದ ನಂತರ ಬಾಬಾ ಅವರು ಬಡೆ ಬಾಬಾ ಅವರನ್ನು ಕರೆದು ಪಕ್ಕದಲ್ಲಿ ಕೂಡಿಸ್ಕೊಂಡು ಊಟ ಮಾಡ್ತಾಯಿದ್ರು. ಬಾಬಾ ತಾವು ಪಡೆದ ದಕ್ಷಿಣೆಯಿಂದ ಪ್ರತಿದಿನವೂ ಬಡೆ ಬಾಬಾ ಅವರಿಗೆ 50 ರೂಗಳನ್ನು ಕೊಡ್ತಾ ಇದ್ರು. ಬಡೆ ಬಾಬಾ ಮಸೀದಿಯಿಂದ ಹೊರಡುವಾಗ ಸ್ವಲ್ಪ ದೂರ ಅವರನ್ನು ಹಿಂಬಾಲಿಸಿ ಹೋಗಿ ಬೀಳ್ಕೊಡ್ತಾ ಇದ್ರು. ಅವರ ಮೇಲೆ ಅಷ್ಟೊಂದು ಬಾಬಾರವರ ಪ್ರೀತಿ, ವಿಶ್ವಾಸ ಮತ್ತು ಆದರ. ಬಾಬಾ ಅವರು ಆಡನ್ನು ವಧಿಸು ಅಂತ ಹೇಳಿದ್ದನ್ನು ಕೇಳಿ ಬಡೆ ಬಾಬಾ ಅವರು ಕಾರಣವಿಲ್ಲದೆ ಅದನ್ನೇಕೆ ವಧಿಸಬೇಕು ಅಂತ ಹೇಳಿ ನಿರಾಕರಿಸಿಬಿಟ್ರು. ನಂತರ ಬಾಬಾ ಶ್ಯಾಮ ಅವರಿಗೆ ಆಜ್ಞಾಪಿಸಿದರು. ಶ್ಯಾಮ ಕೂಡಲೇ ರಾಧಾಕೃಷ್ಣ ಮಾಯಿ ಬಳಿಗೆ ಹೋಗಿ ಚೂರಿಯನ್ನು ತಂದು ಬಾಬಾ ಅವರ ಮುಂದಿಟ್ರು. ರಾಧಾಕೃಷ್ಣ ಮಾಯಿಗೆ ಈ ಸಮಾಚಾರ ತಿಳಿತು. ಆದುದರಿಂದ ಅವರು ಶ್ಯಾಮ ಅವ್ರನ್ನ ಕರೆದು ಚೂರಿಯನ್ನು ಮರಳಿ ತಂದು ಕೊಟ್ಬಿಡಿ ಅಂತ ಕೇಳಿದ್ರು. ಶ್ಯಾಮ ಬೇರೆ ಚೂರಿಯನ್ನು ತೆಗೆದುಕೊಂಡು ಬರ್ತೀನಿ ಅಂತ ಹೇಳಿ ತಾವು ತಂದಿದ್ದ ಚೂರಿಯನ್ನು ತೆಗೆದುಕೊಂಡು ಹೋಗಿ ಮತ್ತೆ ಹಿಂತಿರುಗಿ ಬರಲೇ ಇಲ್ಲ. ನಂತರ ಕಾಕಾ ಸಾಹೇಬ್ರ ಸರತಿ ಬಂತು. ಅವರು ಪುಟವಿಟ್ಟ ಚಿನ್ನ. ಆದರೂ ಬಾಬಾ ಅವರನ್ನು ಪರೀಕ್ಷಿಸಲೇಬೇಕಿತ್ತು. ಬಾಬಾ ಅವರು ದೀಕ್ಷಿತರ ಕೈಗೆ ಚೂರಿ ಕೊಟ್ಟು ಆಡನ್ನು ವಧಿಸೋದಕ್ಕೆ ಆಜ್ಞೆ ಮಾಡಿದ್ರು. ಕೂಡಲೇ ಕಾಕಾ ಆಜ್ಞೆ ಪಾಲಿಸೋದಕ್ಕೆ ಸಿದ್ಧರಾದರು. ಕಾಕಾ ಸಾಹೇಬ ಶುದ್ಧ ಬ್ರಾಹ್ಮಣರು. ಪ್ರಾಣಿವಧೆ ಅವರಿಂದ ಕನಸಿನಲ್ಲಿಯೂ ಆಗದ ಮಾತು. ಹಿಂಸಾತ್ಮಕ ವಿಚಾರಗಳಿಗೆ ಹಿಂಜರಿಯುತ್ತಿದ್ದ ಅವರು ಆಡನ್ನು ವಧಿಸೋದಕ್ಕೆ ನಿಶ್ಚಯ ಮಾಡಿದ್ರು. ಅಲ್ಲಿದ್ದವರೆಲ್ಲರೂ ಮಹಮ್ಮದೀಯರಾದ ಬಡೆ ಬಾಬಾರವರೇ ಈ ವಿಷಯಕ್ಕೆ ಸಮ್ಮತಿ ನೀಡಲಿಲ್ಲ. ಆದರೆ ಈ ಅಂಜು ಬುರುಕ ಬ್ರಾಹ್ಮಣ ಹೇಗೆ ಸಮ್ಮತಿಸಿದ್ರು ಅಂತ ಅಚ್ಚರಿಗೊಂಡ್ರು. ದೋತರ ಏರಿಸಿ ಕೈಯನ್ನ ಮೇಲಕ್ಕೆತ್ತಿ ಬಾಬಾರವರ ಕೊನೆಯ ಆಜ್ಞೆಯನ್ನ ಕಾಕಾ ನಿರೀಕ್ಷಿಸ್ತಾ ಇದ್ರು. ಆಗ ಬಾಬಾ, ಏನು ಯೋಚಿಸುತ್ತಿರುವೆ, ಕೊಲ್ಲು ಎಂದು ನುಡಿದ್ರು. ಆಗ ಕಾಕಾ ತಕ್ಷಣ ಆಡಿಗೆ ಹೊಡೆಯೋದ್ರಲ್ಲಿದ್ರು. ಕೂಡಲೇ ಬಾಬಾ, ನಿಲ್ಲು, ನೀನೆಷ್ಟು ಕಠಿಣ ಹೃದಯದವನು, ಅದನ್ನೇಕೆ ಕೊಲ್ಲುವೆ ಅಂತ ಅವರನ್ನು ತಡೆದ್ರು. ಆಗ ಕಾಕಾ ಸಾಹೇಬರು ಚೂರಿಯನ್ನ ಕೆಳಗೆ ಇಟ್ಟು, ಬಾಬಾ, ನಿಮ್ಮ ಅಮೃತ ವಾಣಿಯೇ ನಮಗೆ ಶಾಸನ. ನಮಗೆ ಇತರ ನಿಯಮಗಳು ತಿಳಿದಿಲ್ಲ. ನಾವು ನಿಮ್ಮನ್ನೇ ನಂಬಿರುವೆವು. ಯಾವುದು ಹಿತಕರ ಮತ್ತು ಯಾವುದು ಅಹಿತಕರ ಎಂಬ ಬಗ್ಗೆ ನಮಗೆ ಪರಿವೇ ಇಲ್ಲ ಮತ್ತು ಅದನ್ನು ಚಿಂತಿಸುವ ಗೊಡವೆಗೂ ಸಹ ನಾವು ಹೋಗುವುದಿಲ್ಲ. ಗುರುವಿನ ಆಜ್ಞೆಯಂತೆ ಚಾಚೂ ತಪ್ಪದೆ ನಡೆದುಕೊಳ್ಳುವುದೇ ನಮ್ಮ ಧರ್ಮ ಅಂತ ಹೇಳಿದ್ರು. ಆಗ ಬಾಬಾ ತಾವೇ ಅದರ ಆಹುತಿಯನ್ನು ಮಾಡ್ತೀನಿ ಅಂತ ಹೇಳಿದ್ರು. ಫಕೀರರು ತಂಗುವ ತಕಿಯಾ ಎಂಬ ಸ್ಥಳದಲ್ಲಿ ಅದರ ಆಹುತಿ ಮಾಡಬೇಕು ಅಂತ ಎಲ್ಲರೂ ನಿರ್ಧಾರ ಮಾಡಿದ್ರು. ಆದರೆ ಅದು ಈಗಾಗಲೇ ಕೃಶವಾಗಿದ್ದರಿಂದ ತಾನಾಗೆ ಮರಣ ಹೊಂದ. ಹೇಮಾಡ ಪಂತರು ಶಿಷ್ಯರನ್ನ ಈ ಕೆಳಕಂಡಂತೆ ವಿಂಗಡಿಸಿ ಈ ಅಧ್ಯಾಯವನ್ನು ಮುಗಿಸಿರ್ತಾರೆ. ಮೊದಲನೆಯದು ಉತ್ತಮ, ಎರಡನೆಯದು ಮಧ್ಯಮ ಮತ್ತು ಮೂರನೆಯ ಬಗೆ ಸಾಮಾನ್ಯ. ಗುರುವಿಗೆ ಏನು ಬೇಕು ಅನ್ನೋದನ್ನು ಅರಿತು ಅವರ ಆಜ್ಞೆಗಾಗಿ ಕಾಯದೆ ಅವರ ಸೇವೆ ಮಾಡುವವರು ಮೊದಲನೇ ವರ್ಗಕ್ಕೆ ಸೇರಿದವರು. ಅವರ ಆಜ್ಞೆಯನ್ನು ಪರಿಪಾಲಿಸುವವರು ಎರಡನೇ ವರ್ಗಕ್ಕೆ ಸೇರಿದವರು. ಗುರುವಿನ ಆಜ್ಞೆಯನ್ನು ಪಾಲಿಸದವರು ಮತ್ತು ತಮ್ಮ ಕರ್ತವ್ಯವನ್ನು ಮುಂದೂಡುವವರು ಮೂರನೇ ವರ್ಗಕ್ಕೆ ಸೇರಿದವರು. ಶಿಷ್ಯರಿಗೆ ಗುರುವಿನಲ್ಲಿ ದೃಢವಾದ ನಂಬಿಕೆ ಇರಬೇಕು. ಆಗ ಅವರು ತಾಳ್ಮೆಯಿಂದ ಆಧ್ಯಾತ್ಮಿಕ ಗುರಿಯನ್ನು ಮುಟ್ಟಲು ಸಾಧ್ಯವಾಗುತ್ತೆ. ಅವರಿಗೆ ಹಠಯೋಗ
ಮತ್ತು ಇತರ ಯೋಗಾಧ್ಯಯನಗಳ ಅವಶ್ಯಕತೆ ಇರೋದಿಲ್ಲ. ಇಂಥ ಭಕ್ತರು ಬಹು ಶೀಘ್ರವಾಗಿ ಮುಕ್ತಿ ಮಾರ್ಗವನ್ನು ಕ್ರಮಿಸ್ತಾರೆ. ಮುಂದಿನ ಅಧ್ಯಾಯದಲ್ಲಿ ಬಾಬಾ ಅವರ ಹಾಸ್ಯ ಮತ್ತು ಅವರ ವಿನೋದವನ್ನು ನೋಡೋಣ. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯಿತು. ಶ್ರೀ ಸಾಯಿ ಪ್ರಣಾಮ. ಧನ್ಯವಾದಗಳು.